ಕೆಎಸ್ಆರ್ಟಿಸಿ ಬಸ್ ಹರಿದು 4ನೇ ಸೆಮಿಸ್ಟರ್ ಕಾನೂನು ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯೊಬ್ಬರು ಬಸ್ ಹತ್ತುವಾಗ ಆಯ ತಪ್ಪಿ ಕೆಳಗೆ ಬಿದ್ದ ಕೂಡಲೇ ಬಸ್ ಆಕೆಯ ಕಾಲಿನ ಮೇಲೆ ಹರಿದ ಪರಿಣಾಮ ಗಂಭೀರ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತಹ ಘಟನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಎಸ್ಡಿಸಿಐಟಿ ಕಾಲೇಜು ಬಳಿ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯ ವಿದ್ಯಾರ್ಥಿನಿ ಭಾನುಶ್ರೀ ಬಸ್ಸಿಗೆ ಕಾಯುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರು ಬಾಗೇಪಲ್ಲಿ ಬಸ್ಸಿನಲ್ಲಿ ಹತ್ತಲು ಹೋಗಿದ್ದ ಕಾಲೇಜು ವಿದ್ಯಾರ್ಥಿಗಳ ಗುಂಪಿನಲ್ಲಿದ್ದ ಭಾನುಶ್ರೀ ಆಯ ತಪ್ಪಿ ಕೆಳಗೆ ಬಿದ್ದ ಪರಿಣಾಮ ಆಕೆಯ ಕಾಲು ಮೇಲೆ ಬಸ್ ಚಕ್ರ ಹರಿದು ತೀವ್ರ ಗಾಯಗೊಂಡಿದೆ. ಈ ಘಟನೆಯಿಂದ ಕೆರಳಿದ ಕಾಲೇಜು ವಿದ್ಯಾರ್ಥಿಗಳು ಶನಿವಾರ ಬಸ್ ಸಂಚಾರವನ್ನು ತಡೆದು 1 ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿ ಘಟನೆಯ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವಂತಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ವಿದ್ಯಾರ್ಥಿನಿಯ ಸ್ಥಿತಿಗೆ ಕಾರಣವಾದ ಕೆಎಸ್ಆರ್ಟಿಸಿ ವಿರುದ್ಧ ಬಂದಿದ್ದ ವಿದ್ಯಾರ್ಥಿಗಳು ಸಮೂಹ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಪರಿಣಾಮ ಪೊಲೀಸರು ಕೆಎಸ್ಆರ್ಟಿಸಿ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲು ಪೊಲೀಸರು ಹರಸಾಹಸ ಪಡುವಂತಾಗಿತ್ತು. ಕೆಂಪೇಗೌಡ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಬಂದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಗಾಯಳುವಿನ ಚಿಕಿತ್ಸಾ ವೆಚ್ಚವನ್ನು ಭರಿಸುವ ಭರವಸೆಯನ್ನು ನೀಡುವುದರಿಂದ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಯಿತು. ಮೂರು ಸಲ ಆಗ್ತವ್ರೆ ಸರ್. ಈಗ ಪೊಲೀಸರು ನೋಡಿದ್ರೆ ಎಲ್ಲ ಸ್ಟೇಷನ್ ಅಲ್ಲಿ ಮಾತಾಡ್ಕೊಂತೀನಿ ಅಂತ ಎತ್ಕೊಂಡು ಹೋಗೋರು. ಅವ್ರು ಪೊಲೀಸರು ಏನ್ ಮಾತಾಡ್ತಾರೆ, ಬಸ್ ಎತ್ಕೊಂಡು ಹೋಗೋರು. ಬಸ್ ಫಸ್ಟ್ ಸ್ಟಾಪ್ ಮಾಡ್ತು ಸರ್. ಹತ್ತಕ್ಕೆ ಹೋಗಿದ್ದ ತಕ್ಷಣ ಮೂವ್ ಮಾಡ್ಬಿಟ್ಟವ್ರ. ಅವ್ರಿಗೆ ಸ್ಲಿಪ್ ಆಗ್ಬಿಟ್ಟು ಬಿದ್ದವ್ರೆ ಬಿದ್ದಾಗ ಹಿಂದೆ ಇದ್ದವರೆಲ್ಲ ಕಿರ್ಚಿದ್ರೆ ಕೂಡ ಡ್ರೈವರ್ ನಿಲ್ಸಿಲ್ಲ. ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದ್ಬಿಟ್ಟು ಮತ್ತೆ ಮುಂದೆ 4 ಸರಿ ಹಚ್ಚವನೆ ಸರ್. ಹಿಂಗೆ ಕಾಲ್ ಮೇಲೆ ಡ್ರೈವರ್ ಹಚ್ಚಿರೋದು. ಹಿಂದೆ ಮುಂದೆ 4 ಸರಿ. ಹೆಣ್ಮಗು ಕಾಲೇ ಇಲ್ಲ ಸರ್. ಕಾಲು ಇಲ್ಲಿ ಫುಲ್ ಹಚ್ಚಿರೋದು. ಫುಲ್ ಎಲ್ಲ ಹೋಗ್ಬಿಟ್ಟಿದೆ ಕಾಲು. ಈಗ ಹುಡುಗಿಗೆ ಯಾರು ಸರ್ ಇದು? ಪೊಲೀಸರು ನೋಡಿದ್ರೆ ಇದೆತ್ಕೊಂಡು ಹೋದ್ರಿ. ಇನ್ನು ಯಾರು ಕೊಡ್ತಾರೆ ಸರ್ ನ್ಯಾಯ ಹುಡುಗಿಗೆ? ಯಾರು ನೋಡ್ತಾರೆ ಸರ್? ನಮ್ಗೇನು ಅಲ್ಲ ಸರ್, ಸ್ಟೂಡೆಂಟ್ಸ್ ಪರವಾಗ ಬಂದಿರೋದು. ನಮಗೂ ಡೈಲಿ ಬಸ್ ಹತ್ತಕ್ಕೆ ಬರ್ತೀವಿ, ಒಂದು ಬಸ್ಸು ನಿಲ್ಸಲ್ಲ. 2 ಅವರ್ 3 ಅವರು ಕಾಯ್ಬೇಕು ಒಂದೊಂದು ಬಸ್ಗೆ. ಮನೆಗೆ ಹೋದ್ ಲೇಟ್ ಆದರೆ ಮನೇಲಿ ಇದು ಮಾಡ್ತಾರೆ. ಯಾಕೆ ನಾವೇನು ಓಟ್ ಹಾಕಲ್ವಾ? GST ಕಟ್ಟಲ್ವಾ? ಬಸ್ಸಸ್ ಯಾಕೆ ಕೊಡಲ್ಲ? ಯಾಕೆ ಹೇಳಿ ಸರ್? ಸುಹಾಸ್ ಅಂತ.